ನೇತ್ರೋತ್ಸವವನ್ನು ಬಂಗಾರಪೇಟೆ ತಾಲೂಕು ಆಡಳಿತ ವತಿಯಿಂದ ಮತ್ತೆ ನಮ್ಮ MLA ಸಾಹೇಬರಿಂದ ಶಿವಾಜಿಯವರು ದಿನಾಂಕ 19/2/1630 ಮಹಾರಾಷ್ಟ್ರ ಪೂನಾದ ಸಮೀಪ ಶಿವನೇರಿ ದುರ್ಗದಲ್ಲಿ ಜನಿಸಿದರು. ಇವರ ತಂದೆ ಹೆಸರು ಶಿವಾಜಿ ಭೋಸ್ಲೆ, ತಾಯಿ ಹೆಸರು ಜೀಜಾಬಾಯಿ ಆಗ್ತಾರೆ. 1674ರಲ್ಲಿ ರಾಯಗಢದಲ್ಲಿ ಶಿವಾಜಿಯವರು ರಾಜನಾಗಿ ಪಟ್ಟಾಭಿಷೇಕವಾಯಿತು. ಇವರು ಬಾಲ್ಯದಿಂದಲೇ ತಾಯಿ ಜೀಜಾಬಾಯಿ ಅವರಿಂದ ಜೀವನ ಮೌಲ್ಯಗಳನ್ನು ಅಳವಡಿಸಿಕೊಂಡು ಪ್ರಬಲ ಮರಾಠ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಮತ್ತು ಬಿಜಾಪುರದ ಸುಲ್ತಾನರನ್ನು ಮತ್ತು ಮೊಘಲರನ್ನು ಸದೆಬಡಿಯುವಲ್ಲಿ ಯಶಸ್ವಿಯಾದರು ಹಾಗೂ ಬೃಹತ್ ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಇಂಥ ಮಹಾಶಕ್ತಿ ಏಪ್ರಿಲ್ 1680ರಲ್ಲಿ ರಾಯಗಢದಲ್ಲಿ ನಿಧನರಾದರೆಂದು ತಿಳಿಸುತ್ತಾ ಶಿವಾಜಿ ಮಹಾರಾಜನ ಜೀವನವು ನಮ್ಮೆಲ್ಲರಿಗೂ ಆದರ್ಶವಾಗಿರುತ್ತದೆ ಎಂದು ತಿಳಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಒಂದು ವ್ಯಕ್ತಿಯಲ್ಲ, ಶಕ್ತಿ. ಹೇಗಪ್ಪ ಶಕ್ತಿ ಅಂದ್ರೆ, ಆ ಕಾಲದಲ್ಲಿ ಸುತ್ತ ಹೇಳಿದಾಗೆ ಆ ಕಾಲದಲ್ಲಿ ವೀರತನ ಹೋರಾಡಿ ಒಬ್ಬಟ್ಟಿಯಾಗಿ ಸೇನೆ ಕಟ್ಕೊಂಡು ಯುದ್ಧ ಮಾಡಿ ಹಿಂದೂ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಿದಂತ ಮಹಾನುಭಾವ ಶಿವಾಜಿ. ಕೇವಲ ಅವರು ರಜಪೂತ್ ಜಾತಿಗೆ ಸೇರಿದ್ರು ಕೂಡ, ಮರಾಠರಾಗಿದ್ರು ಕೂಡ ಇಡೀ ಹಿಂದೂ ಸಂಸ್ಥಾನಕ್ಕೆ ಒಡೆಯರಾಗಿ ಕೆಲಸ ಮಾಡಿದ್ರು. ಮುಂದೆ ಹೇಳಿದಾಗೆ ಅವರ ತಾಯಿ ಜೀಜಾಬಾಯಿ ಆತನಿಗೆ ಮೊದಲ ಚಿಕ್ಕಂದಿನ ತಾಯಿ ಎಲ್ಲ ಹೆಣ್ಮಕ್ಳು ಮಕ್ಕಳು ಬೆಳೆಸ್ತಿದೆ, ಹಂಗಿರ್ಬೇಕು, ಹಿಂಗಿರ್ಬೇಕು, ಚೆನ್ನಾಗಿ ಓದ್ಬೇಕು, ಇಂಜಿನಿಯರ್ ಆಗ್ಬೇಕು, ಡಿಗ್ರಿ ತಗೋಬೇಕು ಅಂತ. ಆದ್ರೆ ಅವರ ತಾಯಿ ಏನಂತಪ್ಪ ಅಂದ್ರೆ, ಮಗನೇ ನೀನು ಯೋಧ ಆಗ್ಬೇಕು, ವೀರ ಆಗ್ಬೇಕು, ಈ ಸಾಮ್ರಾಜ್ಯವನ್ನ, ಈ ಭಾರತ ದೇಶದ ಭಾಗವನ್ನ ನೀನು ಆಳ್ವಿಕೆ ಮಾಡಬೇಕು ಅನ್ನೋ ಒಂದು ಬೋಧನೆಯನ್ನ, ಧೈರ್ಯದ ಮಾತುಗಳನ್ನ, ಅನೇಕ ಸಾಹಸಿಗಳ ಕಥೆಗಳನ್ನ ಅವರ ತಾಯಿ ಅವ್ರಿಗೆ ಹೇಳ್ತಾರೆ. ಅವತ್ತು ಶಿವಾಜಿ ಮಹಾರಾಜರಿಗೆ ನಾನು ಕೂಡ ಈ ದೇಶವನ್ನು ಆಳತಕ್ಕಂಥ, ಈ ದೇಶದ ರಕ್ಷಣೆ ಮಾಡತಕ್ಕಂಥ ವ್ಯಕ್ತಿ ಆಗಬೇಕು ಅಂತೇಳಿ ಚಿಕ್ಕಂದಿನ ಮದುವೆ. ಬಹುಶಃ ಅವರೆಲ್ಲ ದಿನ ಮಾಡ್ತಾರೆ. ಅವರು ಮೊದಲನೇ ಯುದ್ಧ ಮಾಡಿದ ವಯಸ್ಸು ಎಷ್ಟಪ್ಪ ಅಂದ್ರೆ ಕೇವಲ 17 ವರ್ಷ. 17 ವರ್ಷ ಮಕ್ಕಳು ಮಲ್ಕೊಂಡು ಇದ್ದಾಗ್ತಾರೆ. ಬೆಳಿ ಅಪ್ಪ ಎದ್ದೇಳೋ, ಹುಟ್ರೆ ಟ್ರೈನ್ ಮಗ ಕೊಡ್ತಾ ಬಿದ್ದಿ. ಆದ್ರೆ ಶಿವಾಜಿ ಮಹಾರಾಜ 17 ವರ್ಷಕ್ಕೇನೆ ಯುದ್ಧವಿರತಕ್ಕಂಥ ಯೋಧನಾಗಿ ಯುದ್ಧ ಭೂಮಿಯಲ್ಲಿ ನಿಂತ್ಕೊಂಡು ಹೋರಾಡಿದ. 17 ವರ್ಷ ಅಂತ ಕೆಚ್ಚೆದೆಯ ವೀರ ಇವತ್ತು ಶಿವಾಜಿ. ಕೊಟ್ರೆ ಆ ಮಾತಿನ ಪರವಾಗಿ ನಿಂತು ಸಮಾಜದಲ್ಲಿ ಏನೇ ಅಡೆತಡೆಗಳು ಬಂದರೂ ಕೂಡ ಶಕ್ತಿ ನಿಂತಬೇಕು. ಅಕೌಂಟ್ವಾಗಿದ್ದು ಬಂಗಾರಪೇಟೆಯಲ್ಲಿ ಏನಪ್ಪ ಇಷ್ಟೆಲ್ಲ ಇದ್ರು ಕೂಡ, ಈ ನಮ್ಮಲ್ಲಿ ದರ್ಜೆಗಳು ಮರಾಠಿಗಳೆಲ್ಲ ಕೂಡ MM ರಸ್ತೆ ಮೈನ್ ಟೌನ್ ಅಲ್ಲೇ ಇತ್ತು. ಅವನ್ ಕೊರಗಿತ್ತು, ಇಷ್ಟೆಲ್ಲ ಇದ್ರು ನಮ್ನ ಯಾರು ಕೌನ್ಸರ್ ಮಾಡಿಲ್ವಲ್ಲ ಅಂತ. ನಾನು ರಾಜ್ಕುಮಾರ್ ಅವರ ಶ್ರೀಮತಿ ಅವರನ್ನ ಅವತ್ತೇ ಕೌನ್ಸರ್ ಮಾಡಿ ಅಧ್ಯಕ್ಷ ಮಾಡಿದ್ವಿ. ಮೊನ್ನೆ ಅಧ್ಯಕ್ಷ ಮಾಡಿದ್ವಿ. ಹಿಂದೆ ನಾವು TPS ಮೆಂಬರ್ ಮಾಡಿದ್ವಿ. ಈ ಭಾಗದಲ್ಲಿ ಅಧ್ಯಕ್ಷ ಮಾಡಿದ್ವಿ. ಯಾಕಂದ್ರೆ ಸಮುದಾಯದ ಬಗ್ಗೆ ನಮಗಿರ್ತಕ್ಕಂಥ ಗೌರವ ಕೂಡ. ಪ್ರಭಾಕರ್ ಸದಸ್ಯರಾಗಿದ್ರು. ಇಷ್ಟೇ ಅಲ್ಲ, ಇವತ್ತು ನೀವೆಲ್ಲ ಕೂಡ ಒಂದು ಬೇಡಿಕೆ ಇಟ್ರಿ, ಬಹಳ ವರ್ಷಗಳ ಬೇಡಿಕೆ. ಏನಪ್ಪಾ ಅಂದ್ರೆ, ಬಂಗಾರಪೇಟೆಯಲ್ಲಿ ಒಂದು ಒಳ್ಳೆ ರಸ್ತೆಗೆ ಶಿವಾಜಿ ಮಹಾರಾಜ ವೃತ್ತ ಹೆಸರಿಡಬೇಕು. ಇವತ್ತು ಬಂಗಾರಪೇಟೆ ಬಹಳ ಪ್ರಮುಖ ರಸ್ತೆ. ಬಂಗಾರಪೇಟೆ ನಗರದಿಂದ ಕಾಮಸಮುದ್ರಕ್ಕೆ ಹೋಗತಕ್ಕಂಥ ದೇಶೀಯ ಮುಖ್ಯ ರಸ್ತೆಗೆ ಇವತ್ತು ಛತ್ರಪತಿ ಶಿವಾಜಿ ನಾಮಕರಣ ಮಾಡ್ತಾ ಇದ್ದೀವಿ. ಅವತ್ತು ನಾವೆಲ್ಲ ಕೂಡ ಇನ್ನೇನು 15 ದಿವಸದಲ್ಲಿ ರಸ್ತೆ ಆಗ್ತದೆ. ಅವತ್ತು ನಾವು ನೀವೆಲ್ಲ ಸೇರ್ಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿ ಈ ನೆನಪಿನಲ್ಲಿ, ಇತಿಹಾಸದಲ್ಲಿ ಶಿವಾಜಿ ಮಹಾರಾಜರು ಏನು ಕರ್ನಾಟಕ ರಾಜ್ಯಕ್ಕೆ ಕೊಡುಗೆ ಕೊಟ್ಟಿದ್ದಾರೆ, ಆ ಕೊಡುಗೆಯನ್ನ ನೆನೆದುಕೊಳ್ಳುವ ರೀತಿಯಲ್ಲಿ ಅವರ ನೆನಪಿಗಾಗಿ
ಸಮಾಜದ ಒಳಿತಿಗಾಗಿ ನಾವು ಇವತ್ತು ಶಿವಾಜಿ ಮಹಾರಾಜರ ರಸ್ತೆಯನ್ನ ಬಂಗಾರಪೇಟೆಯಲ್ಲಿ ಉದ್ಘಾಟನೆ ಮಾಡೋಣ ಮಾತನ್ನು ಹೇಳಿ ರಾಜಕೀಯ ಏನೇ ಇಲ್ಲ. ಆದ್ರೆ ನಾವು ನಿಮ್ಮ ಸಮುದಾಯ ಏನ್ ಬೇಕು ಅಂತ ಕೇಳಿದಾಗ ಯಾವತ್ತು ಕೂಡ ಇಲ್ಲ ಅಂತ ಹೇಳಿಲ್ಲ. ಕೆಲವು ಸಂದರ್ಭಗಳಲ್ಲಿ ರಾಜಕೀಯ ಹಿನ್ನಡೆ ಹಾಕ್ಬೋದು, ಗ್ರಾಮಗಳಲ್ಲಿ ನಾನಾ ಪಿತೂರಿಗಳು ಹಾಕ್ಬೋದು. ಅವೆಲ್ಲವನ್ನು ಕೂಡ ನಾವು ಮನಸ್ಸಲ್ಲಿ ಇಟ್ಕೊಳ್ತೀವಿ. ನಮಗೆ ವಿಶ್ವಾಸ ಇದೆ. ಇವತ್ತು ಕೂಡ ಸುಮಾರು 5,000 to 6,000 ಜನಸಂಖ್ಯೆ ಇದ್ದೀರಿ. ಎಸ್ಪೆಷಲಿ ನಮ್ಮ ಬಲಮಂದೆ ಭಾಗದಲ್ಲಿ ಈಗ ನಮ್ಮ DP ಹಳ್ಳಿ, ಕರಮನಹಳ್ಳಿ, ಚತ್ತಗುಟ್ರಹಳ್ಳಿ, ಯರಗೋಳ, ಆಮೇಲೆ ಬೋರ್ಡ್ಪಟ್ಟಿ, ಕೊಳಮೂರು, ಹೀಗೆ ಆ ಭಾಗದಲ್ಲಿ ನಮ್ಮ ಮರಾಠ 70 ಮರಾಠ